ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸಂಡೇ, ಇವಾಗ ಟೈಮ್ ಬಂದು 3:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೊರನಾಡು ಹೋಗ್ತಾ ಇದ್ದೀವಿ, ಅದಕ್ಕೆ ಬೇಗ ಎದ್ದಿದ್ದೀವಿ. ಫ್ರೆಶ್ ಅಪ್ ಆಗಬೇಕು ಇವಾಗ. ಸಿರಿಗೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋಕ್ಕೆ, ಅದಾದಮೇಲೆ ಸ್ನಾನ ಮಾಡಬೇಕು. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3:40 ಆಗಿದೆ ಇವಾಗ. ಸೊ ಇಷ್ಟು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇದೆ ಫಸ್ಟ್ ಅನಿಸುತ್ತೆ. ಫುಲ್ ನಿದ್ದೆನೇ ಇಲ್ಲ, ನೋಡಿ ಮುಖ ಹೇಗಾಗಿದೆ. ಮನೆಯವ್ರದ್ದು ಆಲ್ರೆಡಿ ಸ್ನಾನ ಆಯಿತು, ನಾವೆಲ್ಲರೂ ಸ್ನಾನ ಮಾಡಿ ರೆಡಿ ಆಗಬೇಕು ಇವಾಗ. ಸೊ ಬೇಗ ರೆಡಿ ಆಗ್ತೀನಿ, ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಎದ್ದ ತಕ್ಷಣ ಸ್ವಲ್ಪ ಸರಸಿರಿಗೆ ಬಿಸಿನೀರು ಇಟ್ಕೋತಾ ಇದ್ದೀನಿ, ಯಾಕಂದರೆ ಅಲ್ಲಿ ಅನ್ನಪ್ರಾಶನ ಮಾಡಿಸ್ದವಾಗ ನೀರು ಕುಡ್ಸೋಕೆ ಬೇಕಲ್ವ. ನೆನ್ನೆ ತೊಳೆದಿಟ್ಟಿದ್ನಲ್ಲ ಫೀಡಿಂಗ್ ಬಾಟಲು, ಸೊ ಬಿಸಿ ಮಾಡಿ ಕುದಿಸಿ ಆರಿಸಿ ಬಾಟಲ್ ಒಳಗೆ ಹಾಕೋತಿದ್ದೀನಿ. ನಾನು ನೀರೆಲ್ಲ ಬಿಸಿ ಮಾಡಿ ತಣ್ಣಗೆ ಮಾಡಿ ತಟ್ಟೆಲಿ ಹಾಕಿ ತಣ್ಣಗೆ ಮಾಡಿ ಬರೋ ಅಷ್ಟರಲ್ಲಿ ನಮ್ಮ ಸರು ಪಾಪು ಇದ್ದಿದ್ದಾಳೆ. ಯಾಕೆಂದರೆ ಅವಳು ನಾ ಪಕ್ಕದಲ್ಲಿಲ್ಲ ಅಂದರೆ ನಿದ್ದೆನೇ ಮಾಡಲ್ಲ, ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ಸೊ ನಾನು 3:15 ಎದ್ದೆ, ಅವಳು 4 ಗಂಟೆಗೆ ಆಲ್ರೆಡಿ ಎದ್ದಿದ್ಲು. ಸರು ಸಿರಿಗೆ ಇವಾಗ ಈ ಡ್ರೆಸ್ ಹಾಕ್ಸ್ಕೊಂಡಿದ್ದೀವಿ, ಅಲ್ಲಿಗೆ ಹೋಗಿ ಚೇಂಜ್ ಮಾಡ್ತೀವಿ. ಯಾಕೆಂದರೆ ಸ್ಮೂತ್ ಆಗಿದೆ, ಅದರಲ್ಲಿ ಕಂಫರ್ಟಬಲ್ ಫೀಲ್ ಆಗಲ್ಲ ಅವ್ರಿಗೆ, ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಇವಾಗ ಅಲ್ಲಿ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತೀವಿ. ಫ್ರಾಕ್ ಇನ್ನೇನು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ದಾರೆ. ಎಲ್ಲರೂ ಜಾಸ್ತಿ ಬ್ಲೂ ಕಲರ್ ಅಂದರೆ ಪರ್ಪಲ್ ಕಲರಲ್ಲೇ ಡ್ರೆಸ್ ಎಲ್ಲರೂ ಹಾಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ. ಸೊ ಹಾಗೆ ಎಲ್ಲರೂ ರೆಡಿಯಾಗಿ ಕೂತಿದ್ವಿ, ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಸ್ಬೆಂಡ್ ಕೂಡ ಬೆಳಗ್ಗೆ ಎದ್ದು ಪೂಜೆನೆಲ್ಲ ಮಾಡಿ ಮುಗಿಸಿದ್ರು. ಅಂಬಿಕಾ ಕೂಡ ರೆಡಿಯಾಗಿದ್ದಾರೆ. ಸೊ ರೆಡಿಯಾಗೆಲ್ಲ ಮಡ್ಚಿ ಇಡ್ತಾಯಿದ್ರು. ಸೊ ನಾನು ಕೂಡ ರೆಡಿಯಾಗಿ ನಮ್ಮ ಸರು ಪಾಪುನ ಎತ್ಕೊಂಡು ಬಂದೆ. ಅವ್ರಿಗೆ ಅದೇ ಕಾಟನ್ನಲ್ಲಿ ಡ್ರೆಸ್ ಹಾಕ್ಸ್ಕೊಂಡಿದ್ದೀವಿ, ಯಾಕೆಂದರೆ ಜರ್ನಿ ಮಾಡುವಾಗ 3-4 ಅವರ್ಸ್ ಅವ್ರಿಗೆ ಕಂಫರ್ಟಬಲ್ ಫೀಲ್ ಆಗಲ್ಲ ಅಂದ್ಬಿಟ್ಟು ಅದು ಸ್ಮೂತ್ ಇರೋ ಲಂಗನ ವೇರ್ ಮಾಡಿಸ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವಿ. ನಮ್ಮ ಮನೆಯವ್ರು ನೋಡಿ ಈ ಥರ ಹಾಕ್ಕೊಂಡಿದ್ದಾರೆ ಡ್ರೆಸ್. ಎಲ್ಲದ್ದು ಔಟ್ಫಿಟ್ ತೋರಿಸಿದ್ದಾರೆ, ಬಟ್ ಅವ್ರದ್ದೇ ತೋರಿಸಿಲ್ಲ, ಅದಕ್ಕೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸಂತೋಷ್ ನೋಡಪ್ಪ ಅಪ್ಪ. ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ, ಅಷ್ಟರಲ್ಲಿ ಪಾಪ ಗಾಡಿಯವರು ಬಂದರು. ಸೊ ನಮ್ಮ ಮನೆಯವರು ಗಾಡಿಗೆಲ್ಲ ಪೂಜೆ ಮಾಡಿ ಇದು ಮಾಡ್ತಾಯಿದ್ದಾರೆ. ಸೊ ಎಲ್ಲಾದರೂ ದೂರ ಲಾಂಗ್ ಜರ್ನಿ ಮಾಡುವಾಗ ಹೀಗೆ ಗಾಡಿಗೆ ಪೂಜೆ ಮಾಡಿ ಮನೇಲಿ ಪೂಜೆ ಮಾಡಿ ಹೋಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲೇ ಹೋದರೂ ಫಸ್ಟ್ ಮನೇಲಿ ದೀಪ ಹಚ್ಚಿ, ಮತ್ತು ನಾವು ಹೋಗೋ ಗಾಡಿ ಕೂಡ ನಾವು ಸೇಫಾಗಿರ್ಬೇಕಲ್ವ. ಬಟ್ ಚಿಕ್ಕ ಮಕ್ಕಳನ್ನ ತಗೊಂಡು ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ಸೊ ನಮ್ಮ ಶಿವಪ್ಪನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಗಾಡಿ ಪೂಜೆನೆಲ್ಲ ಮಾಡಿ ಮುಗಿಸಿದ್ರು. ಸೊ ಮನೆಯಿಂದ ಹೊರಡೋ ಅಷ್ಟರಲ್ಲಿ ಒಂದು 5:30 ಆಗಿತ್ತು ಅನಿಸುತ್ತೆ. ಹೊರಟ್ವಿ, ಇನ್ನು ಬೆಳಕು ಕೂಡ ಆಗಿರಲಿಲ್ಲ, ಕತ್ಲೆನೇ ಇತ್ತು. ಸೊ ಸರಿ ಕೂಡ ನಿದ್ದೆಲೇ ಇದ್ದರು. ಸೊ ಫಸ್ಟ್ ಟೈಮ್ ಅವ್ರಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಅವ್ರು ತುಂಬ ಚಿಕ್ಕವರಿದ್ದರು ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಎಲ್ಲೂ ಹೋಗ್ತಾ ಇರಲಿಲ್ಲ. ಕಾಮನ್ ಆಗಿ ವ್ಯಾಕ್ಸಿನೇಷನು, ಹಾಸ್ಪಿಟಲ್ ಬಿಟ್ಟರೆ ನಾನು ಲಾಂಗ್ ಜರ್ನಿ ಮಾಡಿದ್ದೇ ಇರಲಿಲ್ಲ ಅವ್ರು ಹುಟ್ಟಿದಾಗಿಂದ. ನಾನು ಪ್ರೆಗ್ನೆಂಟ್ ಇದ್ದವಾಗ ಕೂಡ ಎಲ್ಲೂ ಹೋಗಲೇ ಇಲ್ಲ. ಟ್ವಿನ್ಸ್ ಬೇರೆ ಅಲ್ವಾ, ಹೆದರ್ಕೊಂಡು ಎಲ್ಲೂ ಹೋಗಿರಲಿಲ್ಲ. ಬಟ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ. ಇಬ್ಬರ ಜೊತೆಗೆ ದೇವಸ್ಥಾನಕ್ಕೆ, ಅದರಲ್ಲೂ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ತುಂಬಾ ಖುಷಿ ಇದೆ. ನನ್ನ ಮಕ್ಕಳ ಜೊತೆಗೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಮಾರ್ನಿಂಗ್ ಆಯಿತು. ಇನ್ನೇನು NR-ಪುರ ಹತ್ತತ್ರ ಇದ್ದೀವಿ. ಸೊ ಹೊರಡ್ತಾ ಇದ್ದೀವಿ. ಈ ಒಂದು ಕೆರೆಯಲ್ಲಿ ತುಂಬ ಕಮಲದ ಹೂ ಇತ್ತು, ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಕ್ಯಾಪ್ಚರ್ ಆಗಲಿಲ್ಲ. ನಾನು ನೋಡಿ ತಲೆ ಮೇಲೆ ಕಟ್ಕೊಂಡೆಲ್ಲ ಪ್ಯಾಕ್ ಆಗಿದ್ವಿ ನಾನು ಸರು. ನಾನು ಬಾಣಂತನದಲ್ಲೇ ಈ ಥರ ತಲೆಗೆ ಕಟ್ಕೊಂಡಿರಲಿಲ್ಲ, ಇವಾಗ ಕಟ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಕೋಲ್ಡ್, ಚಳಿ ಗಾಳಿ ಇತ್ತು ಮಾರ್ನಿಂಗಲ್ಲಿ. ಸೊ ಸ್ವೆಟ್ರನ್ನು ಹಾಕಲ್ಲ, ಅದಕ್ಕೆ ತಲೆ ಕಟ್ಕೊಂಡಿದ್ದೆ.
NR ಪುರದ ಹತ್ರ ರೀಚ್ ಆದ್ವಿ. ಅಲ್ಲೊಂದು ಹೋಟೆಲ್ ಇತ್ತು. ಇನ್ನೇನು 7 ಗಂಟೆ ಆಗೋಗಿತ್ತು ಆಲ್ರೆಡಿ. ಟಿಫನ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ರು. ಟಿಫನ್ ಮುಗಿಸ್ಕೊಂಡೇ ಹೋಗೋಣ, ಇನ್ನೇನು ದೇವಸ್ಥಾನಕ್ಕೆ ಹೋದರೆ ಪೂಜೆ ಎಲ್ಲ ಮಾಡಿಸೋಷ್ಟರಲ್ಲಿ ಮತ್ತೆ ಲೇಟ್ ಆಗಿಬಿಡುತ್ತೆ, ಟಿಫನ್ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಸೊ ಆರ್ಡ್ರ್ ಮಾಡಿದ್ದೀವಿ. ಫುಡ್ ಬರೋ ಅಷ್ಟರಲ್ಲಿ ನಾನು ಸರ್ ಜೊತೆಗೆ ಸ್ವಲ್ಪ ಶೂಟ್ ಮಾಡ್ಕೋತಾ ಇದ್ದೆ. ಹಾಗೆ ಸಿರಿ ಅಂತೂ ಅಮ್ಮನ ಬಿಟ್ಟು ಬರೋದೇ ಇಲ್ಲ. ಅವಳು ಜಾಸ್ತಿ ಅಮ್ಮನ ಹತ್ರ ಇರೋಕ್ಕೆ ಸಿರಿ ಪಾಪು ಅವರು ಇಷ್ಟಪಡ್ತಾರೆ. ಅವರಿಗೆ ಅಮ್ಮಂಗೆ ಕಂಡ್ರೆ ತುಂಬ ಇಷ್ಟ. ಅದಾದಮೇಲೆ ಈ ಹೋಟೆಲ್ ಹತ್ರ ಈ ಥರ ಪಕ್ಷಿಗಳು ಹಾಕಿದ್ರು, ಅದನ್ನು ನೋಡಿ ಸರು ಪಾಪು ತುಂಬಾ ಖುಷಿ ಪಡ್ತಿದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರ ಅಪ್ಪ ಹೇಳ್ತಿದ್ರು ನಾವು ಮನೇಲಿ ಈ ಥರ ಪಕ್ಷಿಗಳನ್ನು ತಂದು ಸಾಕೋಣ ಅಂದ್ಬಿಟ್ಟು. ನೋಡೋಣ ಸರು ಸಿರಿ ಸ್ವಲ್ಪ ದೊಡ್ಡವರಾಗಲಿ, ಇಬ್ಬರು ನೋಡಿ ಹೇಗೆ ಕೂತಿದ್ದಾರೆ ಟೇಬಲ್ ಮೇಲೆ ಅಂದ್ಬಿಟ್ಟು. ದೊಡ್ಡ ಮನುಷ್ಯರಾಗ್ಬಿಟ್ಟಿದ್ದಾರೆ ಇಬ್ಬರು ಅಲ್ವಾ. ಪುಟಾಣಿಗಳಿದ್ರು. ಇವಾಗ ಆಲ್ಮೋಸ್ಟ್ 6 ಮಂತ್ ಮೇಲೆ ಆಯಿತು ಅವರಿಗೆ. ಪಾಪ ಅನ್ನಪ್ರಾಶನ ಮಾಡ್ಸೋಕ್ಕೆ ನಮಗೂ ಡಿಲೇ ಆಗೋಯಿತು. ಸೊ ಎಲ್ಲರೂ ಇಡ್ಲಿನ ಆರ್ಡ್ರ್ ಮಾಡ್ಕೊಂಡಿದ್ರು. ನಾನು ಬನ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ಬನ್ಸ್ ಇಷ್ಟ ಆಗುತ್ತೆ, ಇಡ್ಲಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಡೆಲವರಿ ಆದಾಗಂತೂ ಕಂಟಿನ್ಯೂಸ್ ಇಡ್ಲಿನೇ ಕೊಡ್ತಿದ್ರು. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲ ಆಲ್ಮೋಸ್ಟು ಸಾಫ್ಟಾಗಿರೋ ಫುಡ್ ತಿನ್ಬೇಕಂದ್ಬಿಟ್ಟು ಇಡ್ಲಿನೇ ತಿಂತಿದ್ದೆ. ಅದಕ್ಕೋಸ್ಕರ ನನಗೆ ಇಡ್ಲಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹೋಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ನಾನು ಅಮ್ಮ ಅವೆಲ್ಲ ಟಿಫನ್ ತಿಂತಾಯಿದ್ದೀವಿ. ಅವರ ಅಪ್ಪಾಜಿ ಸರು ಪಾಪುನ ಹಾಗೆ ಆಟ ಆಡಿಸ್ತಾಯಿದ್ರು. ಸೊ ಟಿಫನ್ ತಿಂದು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಪೂರ್ವಿ ಅಂತೂ ಅವ್ರ ಚಿಕ್ಕಪ್ಪನ ತೊಡೆ ಮೇಲೆ ಕೂತ್ಬಿಟ್ಟಿದ್ದಾಳೆ. ಪಾಪ ಸ್ವಲ್ಪ ವಾಮಿಟ್ ಮಾಡಿಕೊಂಡ್ಳು. ಅದಕ್ಕೋಸ್ಕರ ಅವಳಿಗೆ ಹಿಂದೆ ಕೂರಿಸಲಿಲ್ಲ. ಫ್ರಂಟಲ್ಲೇ ಇದ್ದರೆ ವಾಮಿಟ್ ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಅವ್ರ ಚಿಕ್ಕಪ್ಪನ ಹತ್ರನೇ ಕೂರಿಸ್ಬಿಟ್ಟಿದ್ವಿ. ಸೊ ನಾವೊಂದು ಲಾಸ್ಟ್ ಟೈಮ್ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ವಲ್ಲ, ನೀವು ಮೀಶೋಯಿಂದ ಏನೇನು ಪ್ರಾಡಕ್ಟ್ಸ್ ತರಿಸಿದ್ವಿ ಅಂತ ನೋಡಿದ್ರಲ್ಲ, ಆ ಸೆಲ್ಫಿ ಸ್ಟಿಕ್ ಇದು ಚೆನ್ನಾಗಿದೆ. ಸೊ ಸರು ಸಿರಿ ಇಬ್ಬರು, ಒಬ್ಬರು ಅಂಬಿಕನ ಹತ್ರ, ಒಬ್ಬರು ಅಮ್ಮನ ಹತ್ರ ಇದ್ದಾರೆ. ನಾನು ಸ್ವಲ್ಪ ಆರಾಮಾಗಿ ಕೂತಿದ್ದೆ. ಸೊ ಅಷ್ಟರಲ್ಲಿ ಇಲ್ಲಿ ಈ ಸೈಡ್ ತೋಟಗಳು ತುಂಬಾ ಜಾಸ್ತಿ ಇದೆ. ನಾನು ಫಸ್ಟ್ ಟೈಮ್ ಹೊರನಾಡು ಹೋಗಿದ್ದು. ಸೊ ಎಷ್ಟು ಗ್ರೀನ್ ಇದೆ ನೋಡಿ, ಗ್ರೀನರಿ ತುಂಬಾ ಚೆನ್ನಾಗಿದೆ ಈ ಕಡೆ ನೇಚರು. ಸೊ ಎಲ್ಲ ಹಚ್ಚ ಹಸಿರು, ತುಂಬ ಕಾಡು, ಅದ್ರ ಮಧ್ಯೆ ತೋಟಗಳು ಸಿಗ್ತವೆ. ಸೊ ಇನ್ನೇನು ಹೊರನಾಡು ರೀಚ್ ಆದ್ವಿ. ಇದು ಹೊರನಾಡು ಸ್ಟಾರ್ಟಿಂಗ್ ಈ ಥರ ಇದೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡ್ರು. ಬೆಟ್ಟ ಗುಡ್ಡಗಳಂತೂ ತುಂಬ ನಮ್ಮ ಹತ್ರನೇ ಇದ್ದಂಗೆ ಫೀಲ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿದ್ರೇ ನಂಗೆ ತುಂಬಾ ಖುಷಿ ಆಯಿತು. ಅಷ್ಟು ಕಾಡುಗಳ ಮಧ್ಯೆ ಅಮ್ಮನವ್ರ ದೇವಸ್ಥಾನ ಇರೋದು ಸಖತ್ತಾಗಿದೆ ನೋಡಲಿಕ್ಕೆ. ಸೊ ರೀಚ್ ಆದ್ವಿ. ಅದಾದಮೇಲೆ ಸರುಸಿರಿಗೆ ಅದೇ ಫ್ರಾಕು, ಸಾಫ್ಟಾಗಿರೋ ಫ್ರಾಕ್ ಇಲ್ಲಿಂದ ಹಾಕ್ಸ್ಕೊಂಡು ಹೋಗಿದ್ವಿ. ಅಲ್ಲೋಗಿ ಅವರಿಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಿ ಅವರಿಗೊಂದು ಹೇರ್ ಬ್ಯಾಂಡ್ ಹಾಕಿ ರೆಡಿ ಮಾಡಿಸಿದ್ದಾಯಿತು. ಸೊ ಇನ್ನೇನು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನದೊಳಗೆ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಸಿರಿ ಪಪ್ಪು ನೋಡಿ ಹೇಗೆ ಸ್ಮೈಲ್ ಮಾಡ್ತಿದೆ ಅಂದ್ಬಿಟ್ಟು. ಸೊ ಸುತ್ತಮುತ್ತ ಫುಲ್ ಬೆಟ್ಟಗಳು, ಕಾಡು, ಬೆಟ್ಟಗಳಿಂದ ತುಂಬಿದೆ ದೇವಸ್ಥಾನ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಬಿಸಿಲು ಕೂಡ ತುಂಬ ಇತ್ತು. ಸ್ಲಿಪ್ಪರ್ನೆಲ್ಲ ನಾವು ಗಾಡಿ ಒಳಗೆ ಬಿಟ್ಬಿಟ್ಟು ದೇವಸ್ಥಾನದೊಳಗೆ ಹೊರಡ್ತಾ ಇದ್ದೀವಿ. ಸೊ ಇದು ದೇವಸ್ಥಾನದ ಫ್ರಂಟಲ್ಲಿ ಈ ಥರ ಇದೆ, ಒಂದು ಆರ್ಚ್ ಥರ. ನಡ್ಕೊಂಡು ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಬಂದ್ವಿ. ಸೊ ಎಂಟ್ರೆನ್ಸಲ್ಲಿ ಈ ಥರ ಇದೆ ದೇವಸ್ಥಾನ. ನೋಡಿ ಇಷ್ಟೊಂದು ಮೆಟ್ಲುಗಳು ಹತ್ತಿ ಹೋಗಬೇಕು. ಸೊ ನಾನು ಪಾಪುನ ಎತ್ಕೊಂಡು ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರು ಪಾಪು ಕ್ಯಾಮ್ರಾನ ಈಗಲೇ ನೋಡ್ತಾಳೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ ಇಬ್ಬರು ಕೂಡ. ಸೊ ಅವರಿಗೆ ವಿಡಿಯೋ ಮಾಡೋದು ಗೊತ್ತು. ನಾವು ಫೋನ್ ನೋಡಿದರೆ ಸಾಕು ಹಾಗೆ ನೋಡ್ತಿರ್ತಾರೆ ಇಬ್ಬರು. ನೋಡಿ ಹೆಂಗೆ ಸ್ಮೈಲ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಬಂದು ಅಂಬಿಕಾ, ನಮ್ಮ ಕ್ಯಾಮ್ರಾಮ್ಯಾನ್ ಅಂಬಿಕಾ ಅವರಾಗಿರ್ತಾರೆ. ಸೊ ನೋಡಿ ಇಷ್ಟೊಂದು ಮೆಟ್ಲುಗಳು ಹತ್ತಿ ಹೋಗ್ಬೇಕು. ನಾನು ಹತ್ತಿ ಸೀರೆ ಬೇರೆ ಉಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಸರು ಪಾಪುನ ಅವರ ಅಪ್ಪಾಜಿ ಹತ್ರ ಕೊಟ್ಟೆ. ಸೀರೆನ ಅಮ್ಮ ಎತ್ಕೊಂಡಿದ್ರು. ಸೊ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಸೊ ಅಷ್ಟೇನು ರಶ್ ಇರಲಿಲ್ಲ, ಸಂಡೇ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ ನಾವು. ಸೊ ಲೈಟಾಗೆ ರಶ್ ಇತ್ತು, ಜಾಸ್ತಿ ಏನು ಇರಲಿಲ್ಲ.
ಸೊ ಫ್ರಂಟಲ್ಲಿ ಈ ಥರ ಇದೆ ನೋಡಿ, ಅಮ್ಮನವರು ಕಾಣ್ತಾರೆ ಇಲ್ಲಿಂದಾನೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಲ್ವ, ಸೊ ನಾನು ನೋಡಿರಲಿಲ್ಲ. ಸರುಸಿರಿ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ, ಪಿಂಕ್ ಕಲರ್ ಡ್ರೆಸ್ಸಲ್ಲಿ. ನಂದೇ ದೃಷ್ಟಿ ತಾಗತ್ತೆ ಅಂತಲೇ ಹೇಳ್ಬೋದು ಅವರಿಬ್ಬರಿಗೂ. ನೋಡಿ ಸ್ಮೈಲ್ ನೋಡಿ, ಹಾಯ್ ಹಾಯ್ ಮಾಡ್ತಾ ಇದ್ದಾರೆ. ಸರು ಪಾಪು ನಿಮ್ಗೆಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಏನಂದರೆ ನಾನು ವಾಯ್ಸ್ ಓವರ್ ಕೊಡುವಾಗ ತುಂಬಾ ಸೋ ಅಂತ ಯೂಸ್ ಮಾಡ್ತೀನಿ ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಸೊ ನಾನು ಮಾತಾಡುವಾಗ ನನಗೆ ಫ್ಲೋಲ್ಲಿ ಗೊತ್ತಾಗಲ್ಲ. ಸಿರಿ ನೋಡಿ ಹೇಗೆ ನಗ್ತಾ ಇದ್ದಾರೆ. ಆ ಡ್ರೆಸ್ಸಲ್ಲಿ ಇವರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ನಿಮಗೆ ಹೇಗೆ ಅನ್ನಿಸ್ತು ಸರುಸಿರಿ ಡ್ರೆಸ್ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಸ್ಬೆಂಡು ವಿಚಾರ್ಸಕ್ಕೆ ಹೋಗಿದ್ರಲ್ಲಿ ಪೂಜೆಗೆ, ಟೋಕನ್ ತೊಗೊಂಡು ಬಂದರು. 300 ರುಪೀಸ್ ಒಂದು ಅನ್ನಪ್ರಾಶನ ಮಾಡ್ಸೋಕ್ಕೆ ಒಬ್ಬರಿಗೆ. ಸೊ ನಮ್ಮದು ಟ್ವಿನ್ಸ್ ಅಲ್ವಾ, ಅವರು ಒಂದು ಸಲ ವಿಚಾರಿಸ್ಕೊಂಡು ಬನ್ನಿ, ಒಂದು ಟೋಕನ್ ತೊಗೋಬೇಕಾ ಅಥವಾ 2 ಟೋಕನ್ ತೊಗೋಬೇಕಾ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ಕೌಂಟ್ರಲ್ಲಿ. ನಾವು ಫಸ್ಟು 300ದೇ ಟೋಕನ್ ಮಾಡಿಸ್ಕೊಂಡು ಹೋದ್ವಿ ಅನ್ನಪ್ರಾಶನ ಮಾಡಿಸೋ ಹತ್ರ. ಅವ್ರು ಹೇಳಿದರು ಸೊ ಟ್ವಿನ್ಸ್ ಪಾಪು 2 ಪಾಪುಗೆ 2 ಟೋಕನ್ ಮಾಡಿಸ್ಬೇಕಿತ್ತು ಅಂತ. ಅದಾದಮೇಲೆ ಹಸ್ಬೆಂಡು ಇನ್ನೊಂದು ಟೋಕನ್ ಮಾಡಿಸಿದ್ರು. ಸೊ ಟೋಟಲ್ ಇಬ್ಬರಿಗೂ 600 ಆಯಿತು. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಎಂಟ್ರೆನ್ಸ್ ಹೀಗೆ ಒಳಗಡೆ ಹೋಗಬೇಕು. ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬಾ ಕೂಲಾಗಿತ್ತು. ಸ್ವಲ್ಪನೂ ಅಲ್ಲಿ ಶಕೆ ಅಂತಲೇ ಅನ್ನಿಸ್ಲಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಫೀಲ್ ಆಯಿತು. ಇಲ್ಲಿ ಭಟ್ರು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಒಬ್ಬೊಬ್ಬರೇ ತುಂಬ ಜನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆ ಒಂದು 10-15 to 20 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ಎಲ್ಲರೂ ಬರ್ತಾರೆ, ಟೋಕನ್ ಕೊಡ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ಇವಾಗ ಪೂಜೆಗೆ ಕೂರ್ತಾ ಇದ್ದೀವಿ. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಆಲ್ರೆಡಿ ಪೂಜೆ ಮಾಡಿಸ್ತಾಯಿದ್ರು. ನಾವು ಇವಾಗ ಸ್ಟಾರ್ಟ್ ಮಾಡಿಸ್ಬೇಕು. ಅಲ್ಲಿ ಆ್ಯಕ್ಚುಲಿ ಪೂಜೆಗೆ ಬನೀನೆಲ್ಲ ಅಲೋ ಇಲ್ಲ. ಹಸ್ಬೆಂಡಿಗೆ ಬನೀನೆಲ್ಲ ರಿಮೂವ್ ಮಾಡಿ ಅಂತ ಹೇಳಿದರು. ಸೊ ಒಂದು ಪಂಚೆ ಮೇಲೆ ಹಾಗೆ ಕೂತ್ಕೋಬೇಕು ಪೂಜೆಗೆ. ಸಿರಿ ಅಂತೂ ಸರಿಯಾಗಿ ಕೂತ್ಕೋತಾನೆ ಇರಲಿಲ್ಲ ಅವ್ರ ಅಪ್ಪನ ತೊಡೆ ಮೇಲೆ. ಪಾಪ ಅವರಿಗೂ ಎತ್ಕೊಳಕ್ಕೆ ಬರಲ್ಲ ಅಲ್ವಾ, ಹೆಣ್ಮಕ್ಳಾದರೆ ಗೊತ್ತಿರುತ್ತೆ. ಸೊ ನೋಡಿ ಹೇಗೆ ಮಧ್ಯದಲ್ಲಿ ಬಂದು ಕೂತ್ಕೊತಿದ್ದಾಳೆ, ಸೈಡಿಗೆ ಕೂತ್ಕೊಂಡ್ರೆ. ಅವಳು ಇಳ್ದೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ ಇವಾಗಲೇ. ಸೊ ಪಾಪ ಅವರು ಚೆನ್ನಾಗಿ ಕೂರಿಸ್ಕೊಳ್ಳಿ ಅಂತ ನಾನು ಅಂಬಿಕಾ ಎಲ್ಲರೂ ಹೇಳ್ತಾಯಿದ್ವಿ. ಅಮ್ಮ ಅವರೆಲ್ಲ ಕೂರಿಸ್ಕೋತಾಯಿದ್ರು. ಅಷ್ಟರಲ್ಲೇ ನಾನು ಅಮ್ಮಂಗೆ ಕರೆದೆ, ಇನ್ನೇನು ನೀವೇ ಎತ್ಕೊಳ್ಳಿ ಅಮ್ಮ ಅಂತ. ಅಮ್ಮನೇ ಬಂದು ಎತ್ಕೊಂಡ್ರು. ಅವ್ರು ಕಂಫರ್ಟೇಬಲಾಗಿ ಕೂರಲಿ ನಮ್ಮ ಮನೆಯವರು ಅಂದ್ಬಿಟ್ಟು. ಅಮ್ಮ ಬಂದು ಕೂತರು. ಪೂಜೆನೂ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಭಟ್ರು ಬಂದರು. ಇಡೀ ದೇವಸ್ಥಾನ ತುಂಬ ಎಲ್ಲ ಯಾರು ನೋಡಿದ್ರು ಇಬ್ಬರನ್ನು ಟ್ವಿನ್ಸಾ ಅಂತ ಕೇಳಿ ಮಾತಾಡ್ಸೋರು, ಇಬ್ಬರಿಗೂ ಮುದ್ದು ಮಾಡಿಸೋರು. ಸೊ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಏನಾದರೂ ಹೋದಾಗ ಈ ಥರ ಯಾರಾದರೂ ನಮ್ಮ ಮಕ್ಕಳನ್ನು ಮುದ್ದು ಮಾಡಿದಾಗ. ಸೊ ಇಬ್ಬರನ್ನೂ ಅಷ್ಟೇ ಟ್ವಿನ್ಸಾ ಅಂತ ಎಲ್ಲಿ ಫುಲ್ ದೇವಸ್ಥಾನದಲ್ಲಿ ಎಲ್ಲ ಯಾರು ಬಂದರೂ ಕೇಳಿ ಇಬ್ಬರಿಗೂ ಮಾತಾಡಿಸಿ ನಗಿಸೋರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸ್ವಸ್ತಿ ಮೂಲಜಗನ್ಮಗನೇ ಮಹಾಪುಣ್ಯಶುಭರ್ಚ ಯಮಾನಸ್ಯ ನಿಮ್ಮ ಹೆಸರು ಸಂತೋಷ ನಾಮಧೇಯಸ್ಯ एवढी सरकारला उभीच सरकार एवढी
सात्विकानां ज्ञाः सर्वेषां कुटुम्बानां सकलक्षेमस्थैर्यशुभाभयायुष्यान्दारोग्यैश्वर्यं विद्यमानस्य स्वीकृतोद्योगव्यवहारव्यापारक्षेत्रेषु वेदेषु बुद्धिप्राप्तुत्सं कनकनकवस्तुवाहनादिसर्वैश्वर्यप्राप्तुत्सं कुमारिकाय ಗಣಪತಿಯನ್ನು नाकर नको ने ब्रेड में आके बच्चे कर हाँ श्री आकर केवलानि आमेघस्तनेशन्नस्मि वामनन्त्रमध्यान् सर्वं सर्वो भवामि तदा नित्यान् सर्वे कुन्ते तो पकड़ा वो लो ना इन टीम 10 से डबल है ना मुंडे पे नहीं कर नाक नाक दे कर रही कौन पानी पिरानो वो बटे तो सीरी तो सच एड्रेस प्रेरणा की सब बेटे तो दी तो लो दोयरत से जान चलो छोटा है पल्लू ऊटे ना ते किन मांगे
सर क्या ಪೂಜೆ ಎಲ್ಲ ಆಯಿತು. ಮತ್ತು ಅಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡು ಪಾನಕ ಕೊಡ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ನಾವು ಪಾನಕ ಕುಡಿಯೋಣ ಅಂತ ಹೊರಟಿವಿ ಪೂಜೆ ಎಲ್ಲ ಮುಗಿಸ್ಕೊಂಡು. ನಿಮಗೆ ತೋರಿಸಿದೆ ನೋಡಿ. ಮಳೆ ಜೋರಿತ್ತಲ್ಲ ಇದೊಂದು ತಂದೆ ಒಪ್ಪಿದ್ದಾಗ ಬಟ್ ತೊಗೊಂಡಿಲ್ಲ ಮುಂದೆ ಬನ್ನಿ ದೇವ್ರಿಗೆ ಎರಡು ಗಂಡು ಹೆಣ್ಣು ಹೆಣ್ಣು. ಎರಡು ಊಟ 12 ಗಂಟೆ ಹೇಳ್ತದೆ. ಅಣ್ಣ ಈ ನಾಮಕರಣ ಎಲ್ಲ ಆಯ್ತಾ? ಹಾಂ ಆಯಿತು. ಇದೆ ನೋಡಿ ಎಲ್ಲ ಪ್ರಸಾದ ರೂಮ್ ಹತ್ರ ಹಾಲು ಏ ಮಾನವ ರೂಮ್ ಇದೆ ಅಲ್ಲಿದೆ ಪ್ರಸಾದ ಕೌಂಟ್ರ್ ಹತ್ರ ನಗು ಬರುತ್ತೆ. ಅಜ್ಜಿ ನೋಡಿ ನಗ್ತಾಳೆ. ಅಜ್ಜಿ 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 ಬಂದೆ ನೀನು ಬಾರಿ ನಗು. ಹೀಗೆ ಹೋಗ್ಬೋದಲ್ಲ. ಸೊ ಅನ್ನಪ್ರಾಶನ ಎಲ್ಲ ಆಯಿತು. ಅಲ್ಲಿ ಪಾನಕ ಕೊಡ್ತಿದ್ರು, ಕುಡ್ದು ಬಂದ್ವಿ. ಪೂಜೆ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಸೊ ಅನ್ನಪ್ರಾಶನ ಒಂದು 15 to 20 ಮಿನಿಟ್ಸಲ್ಲೇ ಮುಗ್ದೋಗುತ್ತೆ. ಅದಾದಮೇಲೆ ದೇವ್ರ ಪ್ರಸಾದ ಪಾಯಸ ಕೊಡ್ತಾರೆ. ಅದು ನಾವೆಲ್ಲರೂ ಉಂಗ್ರದ ಬಂಗಾರದ ಉಂಗುರ ಇರುತ್ತಲ್ಲ, ಗೋಲ್ಡ್ ರಿಂಗು, ಅದರಿಂದ ತಿನ್ನಿಸ್ಬೇಕು ಪಾಯಸ. ಮಕ್ಕಳಿಗೆಲ್ಲ ಮನೆಯವರೆಲ್ಲ ಹೋಗಿರ್ತೀವಲ್ಲ, ಎಲ್ಲರೂ ಸ್ವಲ್ಪ ತಿನ್ನಿಸಿದ್ರೆ ಆಯಿತು ಅಷ್ಟೇ. ಅದಾದಮೇಲೆ ದೇವರಿಗೆ ಅಕ್ಕಿ ತಗೊಂಡು ದೇವರಿಗೆ ಕೊಡಬೇಕು ಅಂತ ಅಲ್ಲಿ ಹೇಳಿದರು ಯಾರೋ. ಸೊ ಅಲ್ಲಿ ಕೊಟ್ಟು ಪೂಜೆ ಮಾಡಿಸಿದ್ವಿ. ಅಕ್ಕಿ ಕೊಟ್ಟು ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ಫೋಟೋ ವಿಡಿಯೋ ಏನೂ ಅಲೋ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಲಿಲ್ಲ. ಅದಾದಮೇಲೆ ತೀರ್ಥ ಪ್ರಸಾದ ಕೊಡ್ತಾಯಿದ್ರು, ಅದನ್ನು ತಗೊಂಡು ಹೊರಟ್ವಿ ಅಲ್ಲಿಂದ. ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇತ್ತು, ಕೈ ಮುಗಿದ್ವಿ. ಸರು ಸಿರಿಗಂತೂ ಇಡೀ ದೇವಸ್ಥಾನ ತುಂಬ ಎಲ್ಲರೂ ಮಾತಾಡ್ಸೋರೆ ಟ್ವಿನ್ಸ ಅಂತ. ಸೊ ದೇವಸ್ಥಾನದಲ್ಲಿ ಎಲ್ಲ ಇಬ್ಬರಿಗೂ ಮುದ್ದು ಮಾಡ್ತಿದ್ರು. ಸೊ ಅದು ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲೊಬ್ರು ಅಜ್ಜಿ ಮಾತಾಡ್ತಿದ್ದು ಮಾತ್ರ ಅಲ್ಲಿ ಪಾನಕ ಕುಡಿಯೋ ಟೈಮಲ್ಲಿ ನಾವು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಇಲ್ಲಿ ಪ್ರಸಾದದ ಕೌಂಟ್ರ್ ಹತ್ರ ಬಂದ್ವಿ ಇವಾಗ ಪ್ರಸಾದ ತಗೊಳ್ಳಿಕ್ಕೆ ಅಂತ. ಅಲ್ಲಿ ಅಮ್ಮನವರ ಪ್ರಸಾದ ಇರುತ್ತಲ್ಲ, ಅದೇ ಗೋಲ್ಡ್ ರಿಂಗಿಂದ ಏನಕ್ಕೆ ತಿನ್ನಿಸ್ಲಿಕ್ಕೆ ಹೇಳ್ತಾರೆ ಅಂದರೆ, ಸೊ ಅದು ಸ್ವೀಟಾಗಿರುತ್ತೆ ಪಾಯಸ. ಸೊ
ಶುಗರ್ ಕಂಟೆಂಟ್ ಅವಾಯ್ಡ್ ಆಗಲಿ ಅಂದ್ಬಿಟ್ಟು ಗೋಲ್ಡ್ ರಿಂಗಲ್ಲಿ ತಿನ್ನಿಸ್ಲಿಕ್ಕೆ ಹೇಳ್ತಾರೆ. ಸೊ ಅದಷ್ಟೇ. ಇಲ್ಲಾಂದರೆ ಕೆಲವೊಬ್ಬರು ಬೆಳ್ಳಿ ಬಟ್ಲು, ಬೆಳ್ಳಿ ಚಮಚ ತಂದಿರ್ತಾರಲ್ವ, ಅದರಲ್ಲೇ ತಿನ್ನಿಸ್ಬೋದು. ನಾವೇನು ತಗೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರನೇ ಅಂತಲೇ ಏನು ತಗೊಳ್ಳೋದು ಒನ್ ಟೈಮಿಗೆ ಅಂತ ನಾವು ಅದಕ್ಕೆ ಗೋಲ್ಡ್ ರಿಂಗಲ್ಲೇ ತಿನ್ನಿಸಿದ್ವಿ ಎಲ್ಲ ಮನೆಯವರೆಲ್ಲರೂ. ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ. ಅವ್ರ ಮಾವನ ಹತ್ರ ನೋಡಿ ಸರು ಪಾಪು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಇದು ಅನ್ನಪೂರ್ಣೇಶ್ವರಿದು ಮಹಾಪ್ರಸಾದ 140 ರೂಪಾಯಿಗೆ. ಏನೇನು ಬಂದಿದೆ ಬನ್ನಿ ನೋಡೋಣ. ಕುಂಕುಮ ಅರ್ಚನೆ ಪ್ರಸಾದ, ಕುಂಕುಮ ಅರ್ಚನೆ ಪ್ರಸಾದ ಇದೊಂದು ಬರುತ್ತೆ. ಇದರಲ್ಲಿ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಆನಂತರ ಮತ್ತೆ ಉದ್ಭವ ಗಣಪತಿ ಸ್ವಾಮಿ ಪಂಚಕಜ್ಜಾಯ ಪ್ರಸಾದ ಇದೊಂದು ಬರುತ್ತೆ. ಮತ್ತು ಕುಂಕುಮದ ಅರ್ಚನೆ ಮಾಡಿಸಿರೋದಲ್ಲ ಇದೊಂದು ಬರುತ್ತೆ, ಕುಂಕುಮದ ಅರ್ಚನೆ ಇದೊಂದು. ಆನಂತರ ಅಕ್ಕಿ ಪ್ರಸಾದವನ್ನು ಕೊಟ್ಟಿರ್ತಾರೆ ಇದರಲ್ಲಿ. ಇದು 140 ರೂಪಾಯಿದಲ್ಲಿ ಇಷ್ಟು ಪ್ರಸಾದ ಬರುತ್ತೆ. ಚೆನ್ನಾಗಿದೆ. ಬೇರೆ ದೇವಸ್ಥಾನ ಮತ್ತು ಈ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ಥರ ನೀವು ಕೊಡ್ತಾ ಇರ್ತಾರೆ. ಬಟ್ ಚೆನ್ನಾಗಿದೆ ಪ್ರಸಾದದೆಲ್ಲ. ಪೂಜೆ ಎಲ್ಲ ಆಯಿತು. ಇಲ್ಲೇ ಶಾಪು ಹೊರಗಡೆ ಏನು ಜಾತ್ರೆ ಇಲ್ಲ, ಒಳಗಡೆನೇ ಎಲ್ಲ ಶಾಪ್ಗಳಿದ್ದಾವೆ. ಹೊರಗಡೆ ಶಾಪೆಲ್ಲ ಇಡಿಸ್ಲಿಕ್ಕೆ ಕೊಡಲ್ಲ ಅಂದ್ಬಿಟ್ಟು ಒಳಗಡೆನೇ ನೋಡೋಣ ಏನಾದರೂ ತಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಎಲ್ಲ ಫಿಕ್ಸ್ ರೇಟ್, ನೋ ಬಾರ್ಗೇನಿಂಗ್ ಅಂತ ಹಾಕಿಬಿಟ್ಟಿದ್ದಾರೆ ಬೋರ್ಡು. ಸೊ ಅದಕ್ಕೋಸ್ಕರ ನಾವೇನು ತಗೊಳ್ಳಿಗೆ ಹೋಗಲಿಲ್ಲ. ತುಂಬ ಕಾಸ್ಟ್ಲಿ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಫಿಕ್ಸ್ ರೇಟ್. ಆಮೇಲೆ ಅವರು ಕಡಿಮೆನೂ ಮಾಡಲ್ಲ, ಅವ್ರು ಹೇಳಿದ ರೇಟಿಗೆ ನಾವು ತಗೋಬೇಕಂತೆ. ಮುಂಚೆ ಎಲ್ಲ ಹೊರಗಡೆ ಎಲ್ಲ ಜಾತ್ರೆ ಎಲ್ಲ ಇರ್ತಿತ್ತು ಅಂತ ಅಮ್ಮ ಅವ್ರು ಹೇಳ್ತಿದ್ರು. ಸೊ ನಾನಿದೆ ಫಸ್ಟ್ ಟೈಮ್ ಹೋಗಿದ್ವಲ್ಲ, ಸೊ ಯಾವ ಶಾಪ್ ಕೂಡ ಹೊರಗಡೆ ಔಟ್ಸೈಡ್ ಅಲೋ ಇಲ್ಲ ಅಂತ, ಎಲ್ಲ ಒಳಗಡೆನೇ ಇದೆ. ಸೊ ಅವ್ರು ಜಾಸ್ತಿ ಪ್ರೈಸ್ ಹೇಳಿದ್ರಿಂದ ನಾವೇನು ಪರ್ಚೇಸ್ ಮಾಡಲಿಲ್ಲ. ಜಸ್ಟ್ ಹಾಗೆ ಶೂಟ್ ಮಾಡ್ಕೊಂಡ್ವಿ ಏನೇನಿತ್ತು ಅಂತ. ಅಲ್ಲೇನು ತಗೊಳ್ಳಿಲ್ಲ. ಅದಾದಮೇಲೆ ಫ್ರಂಟಲ್ಲಿ ಮಜ್ಜಿಗೆ ಮೆಣಸಿಕಾಯಿ ಹಾಕಿದ್ರು. ಅಮ್ಮ ನಾನು ಅದನ್ನು ತಗೊಂಡ್ವಿ. ಅಮ್ಮ ನಾನು ಅದಂದರೆ ತುಂಬ ಇಷ್ಟ ನನಗೂ ಅಮ್ಮಂಗೂ. ಸೊ ಅದೊಂದು 2 ಪ್ಯಾಕ್ ತೊಗೊಂಡು ಬಂದಿದ್ದು ಅಷ್ಟೇ, ಬೇರೆ ಏನೂ ತಗೊಳ್ಳಿಲ್ಲ. ಅದಾದಮೇಲೆ 12 ಗಂಟೆಯಿಂದ ಅಲ್ಲಿ ಪ್ರಸಾದ ಸ್ಟಾರ್ಟ್ ಮಾಡಿದರು. ಸೊ ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸರು ಪಾಪು ಮಲಗಿಬಿಟ್ಟಿದ್ರು, ಸಿರಿ ಎದ್ದಿದ್ದಾರೆ. ಸೊ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಒಳಗಡೆ ಪ್ರಸಾದ ತಗೊಳ್ಳೋಕ್ಕೆ. ಸ್ವಲ್ಪ ದೂರ ಲಕ್ಷ್ಮೀ ಪುತ್ರಿ ಅವರು. ಹೌದೌದು. ನಮಗೆ ಎಣ್ಬೇಕಾಯ್ತು. ಫುಲ್ ಒಂದಷ್ಟು ದೂರ ನಡ್ಕೊಂಡು ಹೋಗಿ ಅದಾದಮೇಲೆ ಮೇಲೆ ಮೆಟ್ಲಿದೆ, ಮೆಟ್ಲು ಹತ್ತಿ ಹೋಗಬೇಕು ಪ್ರಸಾದ ತಿನ್ನೋಕ್ಕೋಸ್ಕರ. ಸೊ ಹೊರಟಿದ್ದೀವಿ. ಪಾಪುನ ಎತ್ಕೊಂಡು ನನಗೆ ಮೆಟ್ಲು ಹತ್ತೋಕ್ಕೆ ಭಯ ಆಯಿತು. ಸೊ ನನ್ನ ತಮ್ಮನ ಕೈಯಲ್ಲಿ ಪಾಪು ಕೊಟ್ಟು ಹೋದೆ. ಸೀರೆ ಬೇರೆ ವೇರ್ ಮಾಡಿದ್ನಲ್ಲ, ಅಷ್ಟು ಕಂಫರ್ಟೇಬಲ್ ಇಲ್ಲ. ಪಾಪುನ ಎತ್ಕೊಂಡು ನಡೆಯೋಕ್ಕೆಲ್ಲ ಸರಿಯಾಗಲ್ಲ. ಒಂದು ಡ್ರೆಸ್ ತೊಗೊಂಡು ಹೋಗಿದ್ರೆ ಬೆಸ್ಟ್ ಆಗ್ತಿತ್ತು. ಪೂಜೆ ಆದಮೇಲೆ ಚೇಂಜ್ ಮಾಡ್ಕೋಬೋದಿತ್ತು. ಬಟ್ ನಂಗೆ ಅಲ್ಲಿ ಗೊತ್ತಿಲ್ಲ ಚೇಂಜ್ ಮಾಡೋಕ್ಕೆ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ. ಸೊ ಹೋಗ್ತಾ ಇದ್ದೀವಿ. ಸೊ ತುಂಬ ದೂರನೇ ನಡ್ಕೊಂಡು ಹೋಗಬೇಕು. ಪಾಪುನ ನನ್ನ ತಮ್ಮನ ಕೈಲಿ ಕೊಟ್ಟೆ. ತಮ್ಮ ಮತ್ತು ಅಮ್ಮ ಎತ್ಕೊಂಡಿದ್ದಾರೆ. ನಾವಿಬ್ಬರು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು. ಸೊ ಪ್ರಸಾದದ ಹಾಲಂತೂ ತುಂಬಾ ದೊಡ್ಡದಿದೆ ಅಂತಲೇ ಹೇಳ್ಬೋದು. ಎಷ್ಟಾದರೂ ಜನ ಕೂತ್ಕೋಬೋದು. ಸೊ ಮುಂಚೆ ಎಲ್ಲ ಕೆಳಗಡೆ ಕೂತ್ಕೊಂಡು ಪ್ರಸಾದ ತಿಂತಿದ್ರಂತೆ. ಸೊ ಇವಾಗ ಟೇಬಲ್ ಮಾಡ್ತಿದ್ದಾರೆ. ಎಲ್ಲ ಟೇಬಲ್ ಸಿಸ್ಟಮು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಮತ್ತು ಊಟದ ಹಾಲೆಲ್ಲ ತುಂಬಾ ನೀಟಾಗಿ ಮತ್ತು ಕ್ಲೀನಾಗಿ ಇತ್ತು ಅಂತಲೇ ಹೇಳ್ಬೋದು. ಸೊ ಬಂದ್ವಿ, ಎಲ್ಲರಿಗೂ ಜಾಗ ಸಿಕ್ತು. ಮತ್ತು ಸುಮಾರಷ್ಟು ಜಾಗ ಇತ್ತು ತುಂಬ ಜನ ಕೂತ್ಕೊಳ್ಳೋಕ್ಕೆ. ನಾವೇ ಫಸ್ಟು ಬಂದಿದ್ದು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ತಿನ್ಕೊಂಡು ಬಂದಿದ್ದಾಯಿತು.
ಅಲ್ಲಿ ಹಾಕ್ರಿ ಅಲ್ಲಿ ನಮಗೆ ಪಾರ್ಕ್ ಆಗುತ್ತೆ. ಚೆನ್ನಾಗಿದೆಲ್ಲ ದೊಡ್ಡದು. ಹಾಯ್ ಫ್ರೆಂಡ್ಸ್, ಇದು ಹಳ್ಳಿ ಮನೆ ಫಾಲ್ಸ್ ಅಂತ. ಹೊರನಾಡಿಂದ ಶಿವಮೊಗ್ಗಕ್ಕೆ ಹೋಗುತ್ತಲ್ಲ ಆ ರೋಡಲ್ಲಿ ಬರುತ್ತೆ. ಹೊರನಾಡಿಂದ ಬರೀ ಜಸ್ಟ್ 5 ಕಿಲೋಮೀಟ್ರು. ಭಾರಿ ಸೂಪರ್ ಇದೆ ಪ್ಲೇಸು, ಸಕ್ಕತ್ತಾಗಿದೆ ನೋಡ್ರಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ನೀರು. ಇಲ್ಲಿ ಒಂದು ಫಾಲ್ಸ್ ಸಿಕ್ಕಿತ್ತು ನಮಗೆ ದಾರಿಲಿ. ಫುಲ್ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ನಾನೇನು ಬರಲಿಲ್ಲ, ಮಕ್ಕಳಿದ್ರಲ್ವ, ಅದಕ್ಕೋಸ್ಕರ ಇಳಿಲಿಲ್ಲ ಕೆಳಗಡೆ. ಅಮ್ಮ ತಮ್ಮ ಮನೆಯವರೆಲ್ಲ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದರು. ಸೊ ತುಂಬಾ ಚೆನ್ನಾಗಿದೆ ಈ ಕಡೆ ನೇಚರ್ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಇದೊಂದು ನಿಮಗೆ ಫಾಲ್ಸು ನೋಡ್ತಾ ಇರ್ಬೋದು. ಸೇಮ್ ಈಗ ಆಗಲೇ ನಾವು ನೋಡಿದ್ವಲ್ಲ ಫಸ್ಟ್ ಒನ್ನಲ್ಲಿ ಸಿಕ್ತಲ್ಲ ಫಾಲ್ಸು, ಅದೇ ಫಾಲ್ಸು ಇದು. ಇನ್ನೊಂದು ಫಾಲ್ಸ್, ಸೆಕೆಂಡ್ ಫಾಲ್ಸ್ ಇದು. ಎರಡನೇ ಫಾಲ್ಸು ಇದು ಹೊರನಾಡಿಂದ ಶಿವಮೊಗ್ಗ ಹೋಗೋದಲ್ಲ ಆ ರೋಡಲ್ಲಿ ಸಿಗುತ್ತೆ. ಭಾರಿ ಚೆನ್ನಾಗಿದೆ ನೋಡಿ. ಮೇಲೆ ಸ್ಟಾಕ್ ಇರುತ್ತೆ ಮಳೆ ನೀರು, ಅದೇ ನೀರು ಮತ್ತೆ ಕೆಳಗೆ ಬರ್ತಾ ಇದೆ ನೋಡಿ. ಫಾಲ್ಸಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಮೇಲೆ ನೋಡಿ ನೀರು ಎಷ್ಟು ತಾಕತ್ತಾಗಿ ಕಾಣ್ತಿದೆ. ಫಾಲ್ಸ್ ಎಲ್ಲ ನೋಡ್ತಿದ್ರೇ ಚೆನ್ನಾಗಿ ಖುಷಿಯಾಗುತ್ತೆ ತುಂಬಾ. ಇದರಲ್ಲೆಲ್ಲ ಹೋಗಿ ಆಟ ಆಡ್ಬೇಕಂತ ಅನಿಸುತ್ತೆ. ಸರಸ್ವತಿ ದೊಡ್ಡವರು ಇದ್ದಿದ್ರೆ ಕರ್ಕೊಂಡೋಗಿ ಆಟ ಆಡಿಸ್ಬೋದಿತ್ತು. ಸರಸ್ವತಿ ಇನ್ನೂ ಚಿಕ್ಕವರಲ್ವಾ, ಅದಕ್ಕೆ ನಾನು ಹೋಗಲಿಲ್ಲ, ಸರಸ್ವತಿ ಹೋಗಲಿಲ್ಲ. ನಾವು ಹಾಗೆ ಗಾಡೀಲಿ ಕುತ್ಕೊಂಡೇ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ಮನೆಗೆ ವಾಪಸ್ ಬಂದ್ವಿ ಈಗ ದೇವಸ್ಥಾನದಿಂದ. ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸುಸ್ತಾಗ್ತಾ ಇದೆ, ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಮಾಡ್ಬಂಗ್ರಿ.